ಸರ್ ಹೇಳಿದ್ನಲ್ಲ, ಕ್ರೆಡಿಟ್ ಕಾರ್ಡ್ ತಗೊಬಂದ್ರೆ ಕಾರ್ ಕೊಡ್ತೀನಿ ಸರ್. ಪ್ರೈಸು 7.5 ಲಕ್ಷ ಫೈನಲ್ ಸರ್. 11,90,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ, ಮಿಸ್ ಮಾಡಕ್ ಹೋಗ್ಬೇಡಿ. 7,75,000 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್ ಇದೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಕಡಿಮೆ ಬಜೆಟ್ ಅಲ್ಲಿ ಐತೆ. 3,75,000 ಕೊಡ್ತೀನಿ. 3,75,000. ಹೌದು ಸರ್. ಸರಿ, 4 ಲಕ್ಷ ಕೊಡಿ, ಗಾಡಿ ತಗೊಂಡೋಗಿ. 4,50,000. 4,50,000ಕ್ಕೆ ನೀವು ಇದು ಗ್ರಿಲ್ ನೋಡಿ ಅಣ್ಣ, ತಗೊಂಡೋಗಿ. 260ಕ್ಕೆ ವಿತ್ ಕರ್ನಾಟಕ ವಿತ್ ಕೆ ರಿಜಿಸ್ಟ್ರೇಷನ್. 2.5 ಚಾನ್ಸು ಸರ್. ಆನ್ ಟೇಬಲ್ ಮಾತಾಡೋಣ ಬನ್ನಿ. 6,95,000 ಕೊಟ್ಬಿಡ್ತೀನಿ ಸರ್. 6,95,000. 6,95,000 ಕೊಡ್ತೀನಿ. 15,25,000. 15,25,000 ಕೊಡಿ. 13,50,000. 13,50. 13,50 ಕೊಡ್ತೀನಿ. 19,50,000 ಕೊಟ್ಬಿಡ್ತೀನಿ ಸರ್. 19,50,000. 19,50,000 ಕೊಡ್ತೀನಿ. ಈ ತರ ಗಾಡಿ ಮಿಸ್ ಮಾಡಕ್ ಹೋಗ್ಬೇಡಿ ಸರ್. ಫಸ್ಟ್ ವೆಹಿಕಲ್ ಹೋಗೋಕ್ಕಿಂತ ಮುಂಚೆ ಸರ್ ಇರಿ ಸರ್, ನಿಮ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಶೋರೂಮ್ ಬಂದಿನಿ ಅಂತ. ಬಟ್ ಬೋರ್ಡ್ ತೋರಿಸ್ಬಿಡ್ತೀನಲ್ಲ ಸರ್. ಹೌದು ಸರ್, ತೋರಿಸ್ಬೇಡಿ. GS ಕಾರ್ವಾರ್ಡ್ ಬಂದಿದ್ದೀನಿ. GS ಕಾರ್ವಾರ್ಡ್ ಅಡ್ರೆಸ್ ಸರ್ ಹೇಳ್ಬಿಡಿ ಸರ್. ಅಡ್ರೆಸ್ ಸರ್, ನಮ್ಮ ಶೋರೂಮ್ ಹೆಸರು GS ಕಾರ್ವಾರ್ಡ್. ನನ್ನ ಹೆಸರು ಜುನೈದ್ ಅಂತ. ನಮ್ಮ ಶೋರೂಮ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಬನ್ನರ್ಘಟ್ಟ ಮೇನ್ ರೋಡ್, ಅರಕೆರೆ ಸಿಗ್ನಲ್ ಹತ್ರ. ಬನ್ನರ್ಘಟ್ಟ ಅಂತ ಸುಮಾರು ಜನ ಅನ್ಕೋಬಿಡ್ತಾರೆ. ಬನ್ನರ್ಘಟ್ಟ ರೋಡ್ ತುಂಬಾ ದೊಡ್ಡದಿದೆ. ಪ್ರಾಪರ್ ಬನ್ನರ್ಘಟ್ಟ ಅಂದ್ರೆ ಅದು ಝೂ ಬರುತ್ತೆ, ಅದು ಪ್ರಾಪರ್. ಇದು ಬನ್ನರ್ಘಟ್ಟ ಮೇನ್ ರೋಡ್ ಅಲ್ಲಿ ಲೊಕೇಶನ್ ಅರಕೆರೆ ಸಿಗ್ನಲ್. ಅರಕೆರೆ ಸಿಗ್ನಲ್ ಇಂದ ಒಂದು 50 to 100 ಮೀಟರ್ಸ್ ಇರ್ಬೋದು, ನಡ್ಕೊ ಬರ್ಬೋದು. ಪ್ರೈಮ್ ಕೋಡ್ ಟೆಕ್ ಪಾರ್ಕ್ ಇದೆ, ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿ. ಅದ್ರ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರೋದು ನಮ್ದು ಒಂದು ಆಂಟಿಕ್ ಪೀಸ್ ಅಂತ ಹೇಳ್ಬೋದು. GS ಕಾರ್ವಾರ್ಡ್ ಗ್ಲಾಸ್ ಶೋರೂಮ್ ನಿಮ್ಗೆ ಕಾಣ್ತಾ ಇರುತ್ತೆ. ಹೊಸ ಶೋರೂಮ್ ತರ ಕಾಣುತ್ತೆ, ಬಟ್ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ನಮ್ದು. ಕ್ವಾಲಿಟಿ ಗಾಡಿ, ಹೊಸ ತರ ಗಾಡಿ ಕೊಟ್ಟಕ್ಕೆ ನಾನು ರೆಡಿ ಇದ್ದೀನಿ. ಬೇಗ ಬರಬೇಕು ಸರ್. ಕ್ರೆಡಿಟ್ ಕಾರ್ಡ್ ತಗೊಂಡ್ಬಂದ್ರು ಕಾರ್ ಕೊಡ್ತೀರಾ ಸರ್? ಖಂಡಿತ ಕೊಡ್ತೀನಿ. ಕ್ರೆಡಿಟ್ ಕಾರ್ಡ್ ತಗೊಬನ್ನಿ, ಗಾಡಿ ಕೊಡ್ತೀವಿ. ಇನ್ಸ್ಟಂಟ್ ಲೋನ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ. ಪೂರ್ತಿ ವಿಡಿಯೋ ನೋಡಿ, ಎಲ್ಲ ಏನಿದೆ ಕ್ಲಿಯರ್ ಆಗಿ ಬ್ರೀಫ್ ನಿಮ್ಗೆ ಕೊಡ್ತೀವಿ. ಕ್ಲಿಯರ್ ಆಗಿ ಡೀಟೇಲ್ಸ್ ಕೊಡ್ತೀವಿ. ಮೈಂಡ್ ಡೈವರ್ಟ್ ಮಾಡೋದು, 100 ರೂಪಾಯಿ ಕಟ್ಟಿ, 1,000 ರೂಪಾಯಿ ಕಟ್ಟಿ, 10,000 ರೂಪಾಯಿ ಕಟ್ಟಿ, ಫ್ರೀ ಫ್ರೀ ಫ್ರೀ, ಅದೆಲ್ಲ ಚಿಲ್ಲರೆ ಕೆಲಸ ನಾನು ಮಾಡಲ್ಲ. ಫುಟ್ಪಾತ್ ಕೆಲಸ ನಾನು ಮಾಡಲ್ಲ. ಒರಿಜಿನಲ್ ಗಾಡಿ, ಫ್ಯಾಮಿಲಿಗೋಸ್ಕರ ಗಾಡಿ, ಒಂದು ಒಳ್ಳೆ ಗಾಡಿ ಕೊಡೋ ಜವಾಬ್ದಾರಿ ನಂದು. ಫಸ್ಟ್ ಗಾಡಿ ಸರ್. ಸರ್ ಬಂದೆ ಫಸ್ಟ್ ಗಾಡಿ ತುಂಬಾ ಡಿಮಾಂಡಬಲ್ ಆಗಿರ್ಬೋದು, ಮತ್ತು ಗಾಡಿ ಮಾತ್ರ ಮಾತಾಡಂಗಿಲ್ಲ. ಇದು ಗ್ರಿಲ್ ನೋಡ್ಬಿಟ್ರೆ ದುಡ್ಡು ಕೊಡ್ಬೇಕು. ತುಂಬಾ ಅಟ್ರಾಕ್ಟಿವ್ ಕಾಣ್ತಾ ಇದೆ. ಒಂದು VIP ಲಕ್ಸುರಿ ಗಾಡಿ ತರ ಕಾಣ್ತಾ ಇದೆ. ಯಾವ ಗಾಡಿ ಅಂದ್ರೆ ಹ್ಯುಂಡೈ ಕ್ರೆಟಾ. ಇದು ಆಪ್ಷನಲ್. ಹ್ಯುಂಡೈ ಕ್ರೆಟಾ ಆಪ್ಷನಲ್ ಎಕ್ಸಿಕ್ಯೂಟಿವ್ ವೇರಿಯಂಟ್. 2021 ಮಾಡಲ್, 2021 ಮಾಡಲ್ ಆಗಿರ್ತದೆ. ಗಾಡಿನ ನೀವು ನೋಡ್ಬೋದು. ಫಸ್ಟ್ ಗಾಡಿ ತೋರಿಸ್ಬಿಡಿ ಸರ್, ವಿತ್ ಸನ್ ರೂಫ್. ಇಂಟೀರಿಯರ್ ತೋರಿಸ್ಬಿಡಿ ಸರ್, ಮದ್ವೆ ಹುಡುಗಿ ತರ ಐತೆ ಇಂಟೀರಿಯರ್. ನಿಮಗೆ ತೋರಿಸ್ತಿದ್ದೀನಿ. ಅಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲಿಸರ್ ಆಡ್ ಆನ್ ಆಗಿದೆಯಲ್ಲ ಸರ್? ಹೌದು ಸರ್, ಹೌದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಓಡಿರೋದು ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. 89,000 ಓಡುತ್ತೆ ಸರ್. 89,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಲೋನ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಲೋನ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಐತೆ. ಪ್ರೈಸಿಂಗ್ ಸರ್? ಸರ್, ಪ್ರೈಸಿಂಗ್ ಗಿಂತ ಒಂದೇ ಒಂದು ಮಾತು ಹೇಳ್ತೀನಿ. 100% ಆಕ್ಸಿಡೆಂಟ್ ಫ್ರೀ ನಮ್ ಗ್ಯಾರಂಟಿ. ಬೇಕಾದ್ರೆ ಶೋರೂಮ್ಗೆ ಹೋಗೋಣ, ಚೆಕ್ ಮಾಡಿ ಆಮೇಲೆ ತಗೊಳ್ಳಿ. ಗಾಡಿ 2021 ಪೆಟ್ರೋಲ್ ಮಾಡಲ್ ಕ್ರೆಟಾ, ಸೆಕೆಂಡ್ ಓನರ್, 89,000 ಓಡೈತೆ ಸರ್. ಪ್ರೈಸ್ ನಿಮ್ಗೆ 11,90,000 ಕೊಡ್ತೀನಿ ಸರ್. 11,90,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ, ಮಿಸ್ ಮಾಡಕ್ ಹೋಗ್ಬೇಡಿ. ತುಂಬಾ ಡಿಮಾಂಡಬಲ್ ಗಾಡಿ ಅಂತ ಹೇಳ್ಬೋದು, ಮತ್ತು ಒಂದು ಒಳ್ಳೆ ಗಾಡಿ. ಮಿಸ್ ಮಾಡಕ್ ಹೋಗ್ಬೇಡಿ ವೀಕ್ಷಕರೇ. ನೀವು ಟೊಯೋಟಾ ಇನೋವಾ ಕ್ರಿಸ್ಟಾ ನೋಡ್ತಾ ಇದ್ದೀರಾ ಅಂದ್ರೆ ರೈಟ್ ಪ್ಲೇಸ್ GS ಕಾರ್ವಾರ್ಡ್. ಒಂದ್ಸಲಿ ಬಂದು ಗಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ, ಖಂಡಿತ 100% ಬಿಟ್ಟೇ ಹೋಗಲ್ಲ. ನೀವು ಆನ್ ಸ್ಪಾಟ್ ನೀವು ಲೋನ್ ವ್ಯವಸ್ಥೆ ಬಿಟ್ಬಿಡ್ತೀರಾ, ಆಮೇಲೆ ಲೋನ್ ಹಾಕೊಂತೀರಾ. ಹೆಂಗೋ ಒಂದು ಕ್ಯಾಶ್ ಅರೇಂಜ್ ಮಾಡಿ ಗಾಡಿ ತಗೊಂಡು ಹೋಗೋ ಜವಾಬ್ದಾರಿ ಓಪನ್ ಆಗಿ ಹೇಳ್ತೀನಿ, ನಾನು ತಗೊಂಡೇ ಹೋಗ್ತೀರಾ. ಖಂಡಿತ. ಓಡಿರೋದು ಎಷ್ಟು ಸರ್ ಇದು? ಸರ್, ಓಡಿರೋದು ರೆಕಾರ್ಡೆಡ್ 1,81,000, 1,81,000 ಓಡಿರೋದು ರೆಕಾರ್ಡೆಡ್. ಡೀಸೆಲ್ ಗಾಡಿ, ಸಿಂಗಲ್ ಓನರ್. ಗಾಡಿನ ನೋಡ್ಕೊಳ್ಳಿ, ಮಾತಾಡೋಣ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಇದೆ. 2.4V ಇದು ಗಾಡಿ. ಗಾಡಿನ ಅನ್ಲಾಕ್ ಮಾಡ್ತಾ ಇದ್ರಿ, ನೋಡ್ಕೊಳ್ಳಿ ನೀವು. ಬೇಕಾದ್ರೆ ನೋಡ್ಬೋದು ನೀವು. ಒಂದ್ಸಲಿ ಬಂದು ಟೆಸ್ಟ್ ಡ್ರೈವ್ ತಗೊಳ್ಳಿ, ಗೊತ್ತಾಗ್ಬಿಡತ್ತೆ. ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲಿಸರ್ ಆಡ್ ಮಾಡಿದಾರಾ ಸರ್? ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲಿಸರ್ ಆಡ್ ಮಾಡಿದ್ದಾರೆ. ಹೌದು ಸರ್, ಆಫ್ಟರ್ ಮಾರ್ಕೆಟ್ ಗಾಡಿ ಒಳ್ಳೆ ಮೇಂಟೈನ್ ಆಗಿದೆ. ಮಿಂಟ್ ಕಂಡೀಷನ್ ಅಲ್ಲಿ ಐತೆ. ಶೋರೂಮ್ ಅಲ್ಲಿ ಮೇಂಟೈನ್ ಆಗಿರೋ ಗಾಡಿ ಇದೆಲ್ಲ ಸರ್. ಕುರಮ್ ಫಿನಿಶಿಂಗ್ ಹಾಕಿರೋ ಸರ್ ಅವರು. ಓಕೆ. ಇದೆಲ್ಲ ಬರಲ್ಲ. ಡಿಫ್ಯಾಗರ್, ರೇರ್ ವೈಫರ್ ಎಲ್ಲ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್. ಯೂನಿಕ್ ನಂಬರ್ ಅಂತ ಹೇಳ್ಬೋದು, 9010 ಸುಮಾರು ಜನ ನಂಬರು ನೋಡ್ತಾರೆ. ಅವ್ರಿಗೋಸ್ಕರ ನಂಬರ್ ನಿಮ್ಗೆ ಇಷ್ಟ ಆಗಿ ನಿಮ್ಗೆ ಒಳ್ಳೇದಾಗತ್ತೆ. ಏನ್ ಅನ್ಕೋಬಿಡ್ತೀರಾ, ಏನ್ ಯೋಚನೆ ಮಾಡಿ ನೋಡ್ತೀರಾ, ಒಂದ್ಸಲಿ ನೋಡ್ಕೊಳ್ಳಿ. ಇಷ್ಟ ಆದ್ರೆ ಬೇಗ ಬನ್ನಿ, ಗಾಡಿ ತಗೊಂಡೋಗಿ. ಪ್ರೈಸಿಂಗ್ 2021 ಮಾಡಲ್ ಸಿಂಗಲ್ ಓನರ್ ಸರ್ ಇದು. ಓಕೆ. ಇನೋವಾ ಕ್ರಿಸ್ಟಾ
ಸರ್ 19,50,000 ಕೊಟ್ಬಿಡ್ತೀನಿ ಸರ್. 19,50,000. 19,50,000 ಕೊಡ್ತೀನಿ. ಈ ತರ ಗಾಡಿ ಮಿಸ್ ಮಾಡಕ್ ಹೋಗ್ಬೇಡಿ. ಒಂದ್ಸಲಿ ಬನ್ನಿ, ಶೋರೂಮ್ ಹೋಗೋಣ, ಚೆಕ್ ಮಾಡೋಣ, ಆಮೇಲೆ ತಗೊಳ್ಳಿ. ಮಿಸ್ ಅಂತೂ ಮಾಡಕ್ ಹೋಗ್ಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಅಲ್ಲಿ ಹೋಗೋದು ಯಾಕಂದ್ರೆ ಹೋಗ್ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ ದೋಸೆ ಎಲ್ಲಿ ಒಳ್ಳೆ ಸಿಗದಂತ. ದೋಸೆ ಫುಟ್ಪಾತ್ ಅಲ್ಲೂ ಸಿಗತ್ತೆ, ಹೋಟೆಲ್ ಅಲ್ಲೂ ಸಿಗತ್ತೆ. ಒಂದ್ಸಲಿ ನಮ್ಮ ಹತ್ರ ಬನ್ನಿ, ಆಮೇಲೆ ನಿಮ್ಗೆ ನಮ್ಮ ಸರ್ವಿಸ್ ನೋಡಿ. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಮತ್ತೊಂದು ಡಿಮಾಂಡೇಬಲ್ ಗಾಡಿ ಅಂತ ಹೇಳ್ಬೋದು. ಇದರಲ್ಲಿ ಸರ್ ಒಂದು ಫಸ್ಟ್ ಅಡ್ವಾಂಟೇಜ್ ಹೇಳ್ಬಿಡ್ತೀನಿ. ಬರೀ 46,000 ಓಡಿರೋದು ರೆಕಾರ್ಡೆಡ್. 2017 ಮಾಡಲ್, 2017 ಮಾಡಲು. 17 ಅಲ್ಲಿ ಓಲ್ಡ್ ಶೇಪ್. ಏನ್ ಓಲ್ಡ್ ಶೇಪ್ ಅಂದ್ರೆ ಆಪಲ್ ಶೇಪ್ ಬಂದಿಲ್ಲ. ಓಕೆ. ಸೊ ಗಾಡಿ ಮಾತ್ರ ಪೆಟ್ರೋಲ್ ಗಾಡಿ, 18ವರೆಗೂ ಮೈಲೇಜ್ ಇದೆ. ನಿಮ್ಗೆ 4 ಲಕ್ಷವರೆಗೂ ಆರಾಮಾಗಿ ಲೋನ್ ಆಗ್ಬಿಡುತ್ತೆ ಪ್ರೊಫೈಲ್ ಚೆನ್ನಾಗಿದ್ರೆ. ಇನ್ನ ಜಾಸ್ತಿನೇ ಹೋಗ್ಬೋದು, ಬಟ್ ಕಮಿಟ್ಮೆಂಟ್ ಕೊಡಕ್ ಆಗಲ್ಲ. ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಅದು. 4 ಟೈರ್ ಫ್ರೆಶ್ ಆಗಿದೆ, 46,000 ಓಡೈತೆ. ಸೆಕೆಂಡ್ ಓನರ್, ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲಬಲ್ ಇದೆ. ಒಂದೇ ದಿವಸದಲ್ಲಿ ಲೋನ್ ಮಾಡ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿದ್ರೆ. ಇಲ್ಲ ನನಗೆ ಬರೀ 2 ಲಕ್ಷ ಲೋನ್ ಸಾಕಂದ್ರೆ ಸ್ಪಾಟ್ ಅಲ್ಲಿ ಕೊಡ್ತೀನಿ ಬನ್ನಿ. ಪ್ರೈಸಿಂಗು ಸರ್ ಪ್ರೈಸಿಂಗ್ ನೀವು ಗಾಬರಿ ಆಗಿಬಿಡ್ತೀರಾ, ಆ ತರ ಪ್ರೈಸಿಂಗ್ ಕೊಡ್ತೀನಿ. 5,15,000 ಒಂದೇ ಬೆಲೆ ಸರ್. 17 ಮಾಡಲ್ ಸ್ವಿಫ್ಟ್ ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿನ ತಗೊಂಡು ಹೋಗಿ. ಸರ್ ಮಾರುತಿ ಸುಜುಕಿ ಬ್ರೆಜಾ, ಅದು ಡೀಸೆಲ್ ಬೇಕಂದ್ರೆ ನಮ್ಮ ಹತ್ರ ಐತೆ, ಬೇಗ ಬರಬೇಕು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಮಿಂಟ್ ಕಂಡೀಷನ್ ಗಾಡಿ, ಶೋರೂಮ್ ಮೇಂಟೈನ್ ಗಾಡಿ ಕೊಡ್ತೀನಿ. VDI ಹೌದು ಸರ್, VDI ಡೀಸೆಲ್ 88,000 ಹೊಡೈತೆ. 2018 ಮಾಡಲ್, ಸಿಂಗಲ್ ಓನರ್, 4 ಟೈರ್ ಫ್ರೆಶ್ ಆಗಿದೆ. ರೇರ್ ಕ್ಯಾಮ್ರಾ ಇದೆ, ಸೆನ್ಸರ್ ಇದೆ, ಚಿಕ್ಕ ಸ್ಕ್ರೀನ್ ಹಾಕಿದ್ದಾರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲಬಲ್ ಇದೆ. ಸರ್ 18 ಮಾಡಲ್ಗೆ ಆರಾಮಾಗಿ 5 ಲಕ್ಷ 6 ಲಕ್ಷವರೆಗೂ ಆರಾಮಾಗಿ ಆಗ್ಬೋದು. ಇನ್ನ ಜಾಸ್ತಿನೂ ಆಗ್ಬೋದು, ಬಟ್ ಪ್ರೊಫೈಲ್ ಮೇಲೆ ಡಿಪೆಂಡ್. ಗಾಡಿ ನೀವು ಫೇಲೇ ಆಗಲ್ಲ. ಶೋರೂಮ್ ಅಲ್ಲಿ ತೋರಿಸ್ಕೊಳ್ಳಿ, ಆಮೇಲೆ ತಗೊಳ್ಳಿ. ಸರ್ ಪ್ರೈಸು 7.5 ಲಕ್ಷ ಫೈನಲ್ ಸರ್. 7,50,000. 7,50,000ಕ್ಕೆ 18 ಮಾಡಲ್ ಕೊಡ್ತೀನಿ. ಅದು ಶೋರೂಮ್ ಅಲ್ಲಿ ಮೇಂಟೈನ್ ಆಗಿರೋ ಗಾಡಿ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ. ಬೇಕಾದ್ರೆ ಆನ್ ಟೇಬಲ್ ಸಣ್ಣ ಪಟ್ಟ ನಿಮ್ಮ ಚಾನಲ್ ಇಂದ ನೋಡ್ಕೊ ಬಂದಿದ್ದೀವಿ ಅಂತ ನಿಮ್ ಸಾಹೇಬ್ರದ್ದು ನಿಮ್ಮ ಹೆಸರು ತಗೋಬಿಟ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡಕ್ಕೆ ನಾವು ತಯಾರಿದ್ದೀವಿ. ನೀವು ತಯಾರಾಗಿ ಬರಬೇಕು. Okay. ಮನ್ಸಿಂದ ಬನ್ನಿ, ಮನ್ಸಿಂದ ಮಾಡಿ ಕೊಡ್ತೀವಿ ಅಷ್ಟೇ. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಒಂದು ಹೋಂಡಾದಲ್ಲಿ CR-V ಸರ್. ಒಂದ್ ಕಾಲದಲ್ಲಿ ಇವಾಗ್ಲೂ ಹೇಳ್ಬೋದು ಒಂದು ಪ್ರೀಮಿಯಂ ಗಾಡಿ ಸರ್ ಇದು. ಸನ್ ರೂಫ್ ಐತೆ, ಆಟೋಮೆಟಿಕ್ ಇದೆ, ಸಿಂಗಲ್ ಓನರ್, 2008 ಮಾಡಲು. ಸೊ ಗಾಡಿನ ನೋಡ್ಬೋದು. ಜಾಸ್ತಿ ಜನರು ಏನಾಗ್ತಾರೆ, ಕನ್ಫ್ಯೂಸ್ ಆಗಿಬಿಡ್ತಾರೆ 7 ಸೀಟರ್ ಅಂತ. ಇದು 5 ಸೀಟರ್. ಇದು 5 ಸೀಟರ್ ವೆಹಿಕಲ್. 5 ಸೀಟರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ವೇರಿಯಂಟ್, ನಿಮ್ಗೆ ಸನ್ ರೂಫ್ ಸಮೇತ ಬರುತ್ತೆ. ಮೈಲೇಜ್ 15-20 ಕೊಡುತ್ತೆ. ಅವೆಲ್ಲ ನಾವು ಸುಳ್ಳು ಹೇಳಲ್ಲ. 8 to 10 ಅಷ್ಟೇ ಸರ್ ಕೊಡೋದು. ಇರೋದು ಮಾತು ಹೇಳ್ಬೇಕು. ಹೌದು. ಇಂಜಿನ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡುತ್ತೆ. ಮೇಂಟೆನೆನ್ಸ್ ಎಲ್ಲ ಆರಾಮಾಗಿ ಮಾಡ್ಬೋದು. ಹೋಂಡಾ ಕಂಪನಿನೇ. ಯಾವಾಗಾದ್ರೂ ಗಾಡಿ ಆದ್ರೂ ತಗೊಳ್ಳಿ, ಒಂದ್ಸಲಿ 1 ವರ್ಷಕ್ಕೆ ಒಂದ್ಸರಿ ಮೇಂಟೈನ್ ಮಾಡಲೇಬೇಕು. ಕಡಿಮೆ ಬಜೆಟ್ ಅಲ್ಲಿ ಐತೆ. 3,75,000 ಕೊಡ್ತೀನಿ. 3,75,000. ಹೌದು ಸರ್. ಟಾಪ್ ಎಂಡ್ ವಿತ್ ಸನ್ ರೂಫ್ ಎಲ್ಲಾನು ಫೀಚರ್ಸ್ ಇರೋ ಗಾಡಿ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಗಾಡಿ ಸಿಕ್ತಿರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಆಗತ್ತೆ ಸರ್. 375 ಹೇಳಿದೀನಿ, ಸ್ಲೈಟ್ಲಿ ಇನ್ನ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡೋಣ. ಆಟೋಮೆಟಿಕ್, ಸಿಂಗಲ್ ಓನರ್, FC ಕೂಡ ರನ್ನಿಂಗ್ ಐತೆ ಸರ್. ಖಂಡಿತ ಎಲ್ಲ ಫೀಚರ್ಸ್ ಗಳಿದೆ, ಬೇಗ ಬರಬೇಕು. ನೆಕ್ಸ್ಟ್ ಹಾಗೆ ಮತ್ತೊಂದು ತುಂಬಾ ಡಿಮಾಂಡೇಬಲ್ ಗಾಡಿ, 2011 ಮಾಡಲ್, 2011 ಮಾಡಲ್, ಸಿಂಗಲ್ ಓನರ್, ಮಾರುತಿ ಸುಜುಕಿ ಸ್ವಿಫ್ಟ್ ZXi ಅಂದ್ರೆ ಟಾಪ್ ಎಂಡ್. ನಿಮ್ಗೆ ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರ್ತದೆ ಸರ್. ಪ್ರೈಸಿಂಗ್ ಏನು ಮಾತಾಡಂಗಿಲ್ಲ ಗಾಡಿ ಬಗ್ಗೆ. ಸರ್ 2,90,000 ಕೊಟ್ಬಿಡ್ತೀನಿ. 2,90,000. 2,90,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ. ಪೆಟ್ರೋಲ್ ಗಾಡಿ 18ವರೆಗೂ ಮೈಲೇಜ್ ಕೊಡುತ್ತೆ. ಲೋನ್ ಇದಕ್ಕೆ ಆಗಲ್ಲ. ಪ್ರೈವೇಟ್ ಲೋನ್ ಆಗತ್ತೆ, ಅದು 1,20,000 ಕೊಡುತ್ತೆ ಸರ್. ಅದು 18-20 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಇರಬೇಕು. ಇವಾಗ ದಾವಣಗೆರೆ, ಹುಬ್ಳಿ ಅವ್ರು ಕೇಳೋರೆ 100% ಆಗಲ್ಲ. 2014 ಮಾಡಲ್ ಇಂದ ಲೋನ್ಗಳಾಗೋದು. ಇದು 2011 ಮಾಡಲ್, ಅದು ಟಾಪ್ ಅಂಡ್ ಸಿಂಗಲ್ ಓನರ್ ಕೊಡ್ತಾ ಇದ್ದೀನಿ. 83,000 ಓಡೈತೆ. ಖಂಡಿತ 2,90,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿನ ತಗೊಂಡು ಹೋಗಿ. ಓಕೆ ಸರ್. ನೆಕ್ಸ್ಟ್ I20 ಹೋಗ್ತಿದ್ರೆ ಸರ್. ಹೌದು ಸರ್. ನೋಡಿ ನೋಡ್ಬೋದು ನೀವು, BL ರಿಜಿಸ್ಟ್ರೇಷನ್, K ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ. ಗಾಡಿನ ನೋಡ್ಬೋದು ನೀವು. ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. 2010 ಮಾಡಲ್ ಇದು. ಓಕೆ. ಸೆಕೆಂಡ್ ಓನರ್, ಓಡಿರೋದು 60,000 ಚಿಲ್ಲರೆ ಓಡೈತೆ. ಮ್ಯಾಗ್ನಾನ ಸ್ಪೋರ್ಟ್ಸ್ ಸರ್ ಇದು? ಸರ್ ಮ್ಯಾಗ್ನಾ ಇದು. ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ಓಕೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಮಾತಾಡಂಗೆ ಇಲ್ಲ. 2,60,000 ಕೊಡಿ, ಗಾಡಿ ಮನೆಗೆ ತಗೊಂಡು ಹೋಗಿ. 2,60ಕ್ಕೆ ವಿತ್ ಕರ್ನಾಟಕ. ಹೌದು, ವಿತ್ K ರಿಜಿಸ್ಟ್ರೇಷನ್. 2.5 ಚಾನ್ಸು ಸರ್.
ಆನ್ ಟೇಬಲ್ ಮಾತಾಡೋಣ ಬನ್ನಿ. ಖಂಡಿತ. ಇಷ್ಟ ಆದ್ರೆ ಮಾತಾಡೋಣ, ಕ್ಲೋಸ್ ಮಾಡಿ ಕೊಡ್ತೀನಿ ಬನ್ನಿ ಸರ್. ನೆಕ್ಸ್ಟ್ ಹೇಳಿ ಸರ್ ಸ್ಕೋಡಾ ಫ್ಯಾಬಿಯಾ ಬೇಕಾದ್ರೆ ನಮ್ಮ ಹತ್ರ ಒಂದು ಬ್ಲ್ಯಾಕ್ ಬ್ಯೂಟಿ ಇದೆ. 2011 ಮಾಡಲ್ ಆಗಿದೆ, 11 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಓಡಿರೋದು ನಿಮಗೆ 99,000, 99,000. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲಿ ಐತೆ. ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ತಗೋಬೇಕಂತ ಇಷ್ಟಪಟ್ಟಿದ್ದೀರಾ ಅಂದ್ರೆ GS ಕಾರ್ ಒಳಗೆ ಬನ್ನಿ, ನಾನು ಕೊಡ್ತೀನಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ನಿಮಗೆ ಕೂಡ ಸಿಗುತ್ತೆ. ಮ್ಯಾಗ್ ವೀಲ್ ಇದೆ ಮತ್ತು ನಿಮಗೆ ಏರ್ ಬ್ಯಾಗು ಕೂಡ ಇದೆ. ಟಾಪ್ ಅಂಡ್ ಫೀಚರ್ಸ್ ಗಳು ಐತೆ ಸರ್. ಲೋನ್ ಇದಕ್ಕೆ ಆಗಲ್ಲ, ಇರೋದು ಮಾತು ಹೇಳ್ಬೇಕಂದ್ರೆ, ಯಾಕಂದ್ರೆ ಮಾಡಲ್ 14 ಅಂಡ್ ಅಬೋ ಆಗುತ್ತೆ. ಹೌದು. ಪ್ರೈವೇಟ್ ಲೋನ್ ಬೇಕಾದ್ರೆ 1,10,000 ಆರಾಮಾಗಿ ಸಿಗ್ಬಹುದು. 2,25,000, 2,25,000 ಕೊಡಿ, ಗಾಡಿ ಮನೆ ತವ ಸಿಗುತ್ತೆ. ಟಾಪ್ ಅಂಡ್ ವೆಹಿಕಲ್, ಟಾಪ್ ಅಂಡ್ ಎಲಿಗೆನ್ಸ್ ಇದು, ಎಲಿಗೆನ್ಸ್ ವೇರಿಯಂಟ್. ಹೌದು. ಪೆಟ್ರೋಲ್ ಅಲ್ಲಿ. ಹೌದು ಸರ್. ಓಕೆ. ಹಾಗೆ ನೋಡಬಹುದು ನೀವು, ನಮ್ಮ ಹತ್ರ ಒಂದು XUV 500 ಇದೆ. 2014 ಮಾಡಲ್, ಸಿಂಗಲ್ ಓನರ್ ಆಗಿರ್ತದೆ ಸರ್. W8. ಹೌದು ಸರ್. ನೀವು ತೋರಿಸಬಹುದು, ಇಂಟೀರಿಯರ್ ತೋರಿಸಬಹುದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, Even ಲೆದರ್ almost ಸೀಟ್ ಎಲ್ಲ ಬರುತ್ತೆ. ಏರ್ ಕಂಡೀಷನ್ 80% ಇದೆ. ಸಕ್ಕತ್ತಾಗಿದೆ ಸರ್. Interior. W8 ವೇರಿಯಂಟ್ ಇದು. ಓಕೆ. ಇಂಟೀರಿಯರ್ ನೋಡಿದ್ರೆ ಎಲ್ಲಾನು ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್, ಏರ್ ಬ್ಯಾಗು. ಸರ್ ಓಡಿರೋದು ಅಂದಾಜು ಎಷ್ಟಾಗಿರ್ಬೋದು ಸರ್? ಸರ್ 14 ಮಾಡಲ್, ಸಿಂಗಲ್ ಓನರ್, 83,000 ಓಡೈತೆ ಸರ್. 83,000 ಓಡಿರೋ ವೆಹಿಕಲ್. ಹೌದು. ಕರ್ನಾಟಕ ನಂಬರ್ ಹೇಳ್ಬಿಡ್ತೀರಾ ಸರ್? ಸರ್ ವಿತ್ KA ರಿಜಿಸ್ಟ್ರೇಷನ್ ಕೊಡ್ತೀವಿ. NOC ಆಲ್ರೆಡಿ ಹಾಕಿದೀವಿ, ವಿತ್ KA ರಿಜಿಸ್ಟ್ರೇಷನ್ ನಿಮ್ಗೆ ಮಾಡ್ಕೊಡ್ತೀವಿ ಸರ್. ಇದೆಲ್ಲ ನಿಮ್ಗೆ ಇರಲ್ಲ, ಇದೆಲ್ಲ ಬಂದಿರೋದು ನಿಮ್ಗೆ ಎಕ್ಸ್ಟ್ರಾ, ಅದು ಕಸ್ಟಮರ್ ಹಾಕಿರೋದು. ಇದು ಹಾಕೊಳಕ್ ಹೋದ್ರೆ ಎಷ್ಟು ದುಡ್ಡು ಆಗ್ಬಿಡುತ್ತೆ. ಬಟ್ ಇದು ನಿಮ್ಗೆ ಬೆನಿಫಿಟ್, ಏನೋ ಲಗೇಜ್ ಗಿಗೇಜ್ ಎಲ್ಲ ಇಟ್ಕೋಬಹುದು ಅಂತ ಆರಾಮಾಗಿ ಇಟ್ಕೋಬಹುದು. ಸಿಂಗಲ್ ಓನರ್, 83,000 ಓಡಿದೆ. 2014 ಮಾಡಲ್, ಡೀಸೆಲ್ ಗಾಡಿ, W8 ವೇರಿಯಂಟ್, ಮಾತಾಡಂಗೆ ಇಲ್ಲ. 6,95,000 ಕೊಟ್ಬಿಡ್ತೀನಿ ಸರ್. 6,95,000. 6,95,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗಿ. ಈ ತರ ಗಾಡಿ ಮಿಸ್ ಮಾಡಕ್ಕೆ ದಯವಿಟ್ಟು ಹೋಗ್ಲೇಬೇಡಿ ಅಂತ ನಾನು ಹೇಳ್ಕೊಬರ್ತೀನಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಹಾ ಸರ್. ಸರ್ ಇದು ಕೂಡ ನೀವು ನೋಡಬಹುದು, ಎಲಿಗೆನ್ಸ್ ಆಟೋಮೆಟಿಕ್. ಎಲಿಗೆನ್ಸ್ ಅಲ್ಲಿ ನಿಮಗೆ ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರ್ತದೆ. ಗಾಡಿನ ನೋಡಬಹುದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಸಕ್ಕತ್ತಾಗಿದೆ ಗಾಡಿ, ಮಾತಾಡಂಗಿಲ್ಲ. ಆಟೋಮೆಟಿಕ್, ಎಲಿಗೆನ್ಸ್, ಪೆಟ್ರೋಲ್ ವೇರಿಯಂಟ್. ಸರ್ ಮೈಲೇಜ್ ಸರ್? ಸರ್ ನೋಡಿ, ಡ್ರೈವಿಂಗ್ ಮೇಲೆ ಡಿಪೆಂಡ್. ನಾನು ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಹೇಳಕ್ ಆಗಲ್ಲ. ಗಾಡಿ ನೀವು ನೋಡಬಹುದು, ಇದು ಬಂದು ಪೆಟ್ರೋಲ್ ಅಲ್ಲ ಸರ್, ಇದು ಡೀಸೆಲ್. ಇದು ಡೀಸೆಲ್. ಡೀಸೆಲ್ ಅಲ್ಲಿ ನಾನು ಹೇಳ್ಬೋದು ಮ್ಯಾಕ್ಸಿಮಮ್ ಒಂದು 18-20 ಆರಾಮಾಗಿ ಸಿಗ್ಬೋದು. ಬಟ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ಸರ್. 2015 ಮಾಡಲ್ ಸರ್ ಇದು. ಲೋನ್ ಅಂತೂ ಆರಾಮಾಗಿ ಆಗುತ್ತೆ. ಆಲ್ಮೋಸ್ಟ್ ಲೋನೇ ಆಗ್ಬಿಡುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ. 2015 ಮಾಡಲ್ ಆಗಿದೆ, ಸಿಂಗಲ್ ಓನರ್ ಆಗಿದೆ ಸರ್. ಗಾಬರಿ ಆಗ್ಬಿಡ್ತೀರಾ ಪ್ರೈಸ್ ಹೇಳಿದ್ರೆ? 5.5 ಲಕ್ಷ ಕೊಟ್ಬಿಡ್ತೀನಿ ಸರ್. 5,50,000, ಒಂದು 50,000 ಡೌನ್ ಪೇಮೆಂಟ್ ಆಗ್ಬೋದು ಸರ್. ಒಳ್ಳೆ ಗಾಡಿ, ಪ್ರೀಮಿಯಂ ಗಾಡಿ. ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್. ನಾವು ಗ್ಯಾರಂಟಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಗಾಡಿ ಮೇಲೆ ಗ್ಯಾರಂಟಿ ಕೊಡ್ತೀವಿ. Okay. ಇನ್ಸ್ಪೆಕ್ಷನ್ ಮಾಡ್ತಾರೆ ಅವರು. ಆ ಇನ್ಸ್ಪೆಕ್ಷನ್ ಅಲ್ಲಿ ನಿಮ್ಗೆ 100% ಇನ್ಸ್ಪೆಕ್ಷನ್ ರಿಪೋರ್ಟ್ ಅಲ್ಲಿ ನಿಮ್ಗೆ ಎಷ್ಟು ಕೊಡಬೇಕು, ಅದರಿಂದ 20-25,000 ಜಾಸ್ತಿನೂ ಸಿಗ್ಬೋದು. ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. 5.5 ಲಕ್ಷ ಕೊಡ್ತೀನಿ. ಗಾಡಿ ಎಷ್ಟಾಗತ್ತೆ ಬೇಗ ಬನ್ನಿ. ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಇದೆ, ಡೀಸೆಲ್ ಇದೆ ನಮ್ಮ ಹತ್ರ. ಅದು ಟಾಪ್ ಎಂಡ್ ಇರೋದು. GS ಕಾರ್ ಒಳಗೆ ಬನ್ನಿ ಸರ್. ರೆನಾಲ್ಡ್ ಲಾಡ್ಜಿ 7 ಸೀಟರ್ ವೆಹಿಕಲ್ ಸರ್. ಹೌದು ಸರ್, ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಮತ್ತು ಕಲರ್ ತುಂಬಾ ಅಟ್ರಾಕ್ಟಿವ್ ಕಾಣುತ್ತೆ, ಸ್ಪೆಷಲಿ ರೆನಾಲ್ಡ್ ಲಾಡ್ಜಿಯಲ್ಲಿ. ಸರ್ 7 ಸೀಟರ್ ಅಲ್ಲಿ 2016 ಮಾಡಲ್ ನೋಡಬಹುದು ನೀವು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ಕೊಳ್ಳಿ, ಸಖತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. 2016 ಮಾಡಲ್ ಆಗಿದೆ. 1,02,000 ಓಡಿದೆ. ಥರ್ಡ್ ಓನರ್ ಆಗಿದೆ. ಡೀಸೆಲ್ ಗಾಡಿ. ಗಾಡಿ ಮಾತ್ರ ತುಂಬಾ ಸಖತ್ತಾಗಿದೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. RXL ವೇರಿಯಂಟ್ ಇದು. RXL ವೇರಿಯಂಟ್ ಅಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಕೂಡ ಹಾಕಿದ್ದಾರೆ ನೋಡಬಹುದು. ಹೌದು ಸರ್, ಹೌದು. ನೋಡಬಹುದು ಗಾಡಿ ಮಾತ್ರ ಚೆನ್ನಾಗಿದೆ. ಅಂಡ್ ಯಾರು ಎರ್ಟಿಗಾ ಹೋಗೋಕ್ಕಿಂತ ಎರ್ಟಿಗಾ ಫೀಚರ್ಸ್ ಇರುತ್ತೆ. ಅಂಡ್ ಪ್ರೈಸ್ ಅಂತ ಹೋಗೋದಾರೆ ಸರ್ ಇದು? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. 4,45,000 ಕೊಟ್ಬಿಡ್ತೀವಿ. 4,45,000. 4,45,000 ಕೊಡ್ತೀವಿ. ಅದು 7 ಸೀಟರ್ ಸಿಗ್ತಾ ಇದೆ. ಅದು ಟಾಪ್ ಎಂಡ್ ಸಿಗ್ತಾ ಇದೆ. ಎಷ್ಟಾಗತ್ತೆ ಬೇಗ ಬನ್ನಿ. GS ಕಾರ್ ಒಳ್ಳೆ ತಗೊಂಡೋಗಿ ಮಿಸ್ ಮಾಡಕ್ಕೆ ಅಂತೂ ಹೋಗ್ಲೇಬೇಡಿ. ಡೀಸೆಲ್ ಲಾಡ್ಜಿ. ಓಕೆ. ನೆಕ್ಸ್ಟ್ ಸರ್ 4x4 ಥಾರು ಕಾರ್. ಸರ್ ಸಕ್ಕತ್ತಾಗಿದೆ ಗಾಡಿ, ಮಾತಾಡಂಗಿಲ್ಲ. ಬ್ರ್ಯಾಂಡ್ ನ್ಯೂ ಕಂಡೀಷನ್, ಇನ್ನ ಕವರ್ಗಳು ಬಿಟ್ಟೇ ಇಲ್ಲ. ಹಾರ್ಡ್ ಟಾಪ್ 2022 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, 16,000 ಓಡೈತೆ. ಇಂಟೀರಿಯರ್ ತೋರಿಸ್ಬಿಡಿ ಸರ್, ಮಾತಾಡೋಣ. ಇಂಟೀರಿಯರ್ ನೋಡ್ಕೋಬಹುದು ನೀವು. ಸ್ವಲ್ಪ ಕತ್ಲ ಇದೆ, ಬಂದ್ಬಿಡು ನೋಡ್ಕೊಳ್ಳಿ ಗಾಡಿನ ಯಾವ ತರ ಆಗುತ್ತೆ. ಡೀಸೆಲ್ ಮ್ಯಾನ್ಯುವಲ್ ಸರ್? ಸರ್ ಪೆಟ್ರೋಲ್ ಇದು. ಪೆಟ್ರೋಲ್ ಮ್ಯಾನ್ಯುವಲ್. ಹೌದು ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. 16,000 ಓಡೈತೆ. ಗಾಡಿ ಮಾತ್ರ ಮಾತಾಡಂಗಿಲ್ಲ. ಥಾರ್ ನೋಡೋರು GS ಕಾರ್ ಒಳಗೆ ಬನ್ನಿ, ಆಲ್ಮೋಸ್ಟ್ ಲೋನ್ ಆಗ್ಬಿಡುತ್ತೆ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಟೈರ್ ಇವಾಗಲೇ ಜಸ್ಟ್ ಫಿಟ್ ಮಾಡಿದೀವಿ, ಆ ತರ ಕಾಣ್ತಾ ಐತೆ. ಪ್ರೈಸ್ ಅಂತ ಓಡಿರೋದು ಎಷ್ಟು ಸರ್? 16,000. 16,000 ಓಡಿ. 16,000 4x4 ಪೆಟ್ರೋಲ್, 2022 ಮಾಡಲು. ಸಖತ್ತಾಗಿದೆ ಗಾಡಿ. ರೆಡಿ ಟು ಡ್ರೈವ್ ಕಂಡೀಷನ್. ಒಂದೇ ದಿವಸದಲ್ಲಿ ಲೋನ್ ಮಾಡಿ ಕೊಡ್ತೀವಿ. ಎಷ್ಟಾಗತ್ತೆ ಬೇಗ ಬನ್ನಿ ಮಾಡೋಗಿ. 13,50,000. 13,50. 13,50 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ. ಗಾಡಿನ ಮಿಸ್ ಮಾಡಕ್ ಹೋಗ್ಬೇಡಿ.
ತಗೊಂಡು ಹೋಗ್ತಾರೆ ಅಷ್ಟೇ. ನೆಕ್ಸ್ಟ್ ಕಿಯಾ ಹೋಗ್ತಿದ್ರೆ ಕಿಯಾದಲ್ಲಿ ಸರ್ ಇದು IMT ಸರ್, ಇದು IMT ಕ್ಲಚ್ ಬರೋದಿಲ್ಲ, ಕ್ಲಚ್ ಬರೋದಿಲ್ಲ, ಬಟ್ ಗೇರ್ ಶಿಫ್ಟಿಂಗ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಐತೆ. 2020 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಆಗಿದೆ. ಸನ್ರೂಫ್ ಇಲ್ಲ, ಸನ್ರೂಫ್ ಇಲ್ಲ, ಇದಕ್ಕೆ ಸನ್ರೂಫ್ ಬರಲ್ಲ. IMT ವೇರಿಯಂಟ್ ಇರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ, ಮಾತಾಡಂಗಿಲ್ಲ ಸರ್. ಗಾಡಿ ನೋಡಬಹುದು. ಅಂಡ್ ಮ್ಯಾಗ್ವಿಲ್ ಆಲ್ಮೋಸ್ಟ್ ಟೈರ್ ಆಲ್ಮೋಸ್ಟ್ 60% ಇದೆ. ಗಾಡಿ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೌದು, ಎಲ್ಲಾನು ಫೀಚರ್ಸ್ ಆಡ್ ಆನ್ ಆಗುತ್ತೆ. ಯಾರು ಹುಡುಕ್ತಿದ್ರೆ ಒಂದ್ಸರ್ತಿ ವಿಸಿಟ್ ಆಗಿ. ಕ್ಲಚ್ ಗಾಡಿ ಓಡಿಸೋದು ಬೇಡ ಅನ್ನೋದ್ರೆ ಈ ಗಾಡಿ ಹಾಕ್ಬಹುದು. ಬರೀ ಕೆಲಸ ಮಾಡೋಲ್ಲ, ಯಾವ್ದು ಒಂದ್ ಕಾಲ್ ಫ್ರೀ ಇರುತ್ತೆ, ಕೈ ಗೇರ್ ಶಿಫ್ಟಿಂಗ್ ಇದೆ, ಕ್ಲಚ್ ಇಲ್ಲ ಅಷ್ಟೇ. IMT ವೇರಿಯಂಟ್ ಅಂತ ಹೇಳ್ತೀವಿ. ಅದಕ್ಕೆ ಪೆಟ್ರೋಲ್ ಗಾಡಿ, ಮೈಲೇಜ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ, ಒಳ್ಳೆ ಗಾಡಿ ಸರ್. ನಡೀತಾ ಇರೋದು ಬ್ರ್ಯಾಂಡ್ ಸರ್ ಇದು ಕಿಯಾ. ಮಾರ್ಕೆಟ್ ತುಂಬಾ ಸಖತ್ತಾಗಿ ಭಯಂಕರ ಇಟ್ಕೊಬಿಟ್ಟಿದೆ. ಗಾಡಿ ಮಾತ್ರ ಫೀಲ್ ಹಂಗೆ ಇದೆ, ಕ್ವಾಲಿಟಿ ಸಖತ್ತಾಗಿರುತ್ತೆ, ಮಾತಾಡಂಗಿಲ್ಲ ಸರ್. 8 ಲಕ್ಷ ಕೊಟ್ಬಿಡ್ತೀನಿ ಸರ್. 8 ಲಕ್ಷಕ್ಕೆ 8 ಲಕ್ಷ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಗ್ತಾರಿ ಸರ್ ಅಷ್ಟೇ. ನೆಕ್ಸ್ಟ್ ಹೋಗ್ತಿದ್ರೆ ಸರ್ ಕೂಡ ಫ್ಯಾಬಿಯಾ ಬರೀ 42,000 ಓಡೈತೆ. 2012 ಮಾಡಲ್, 2012 ಮಾಡಲ್ ಓಡಿರೋದು, ಸಿಂಗಲ್ ಓನರ್, ಪೆಟ್ರೋಲ್ ಗಾಡಿ, ಕ್ಲಾಸಿಕ್. ನೀವು ನೋಡ್ಬೋದು 2 ಏನಾಗಿದೆ, 4 ನಿಮ್ಗೆ ಟೈರು ಫ್ರೆಶ್ ಆಗಿದೆ, ಡೀಪ್ ಆಗರ್, ರೇರ್ ಬೈಫರ್ ಎಲ್ಲ ಇದೆ, ಸಕ್ಕದಾಗಿದೆ ಗಾಡಿ. ಒಂದು ಕ್ಯಾಶ್ ಬ್ಯಾಗ್ ಬೇಕು, ಒಂದು ಬಜೆಟ್ ಅಲ್ಲಿ ಬೇಕಂದ್ರೆ ತಗೊಂಡು ಆರಾಮಾಗಿ ಓಡಿಸ್ಕೊಳ್ಳಿ. 2012 ಮಾಡಲ್ ಪ್ರೈಸಿಂಗ್ ಸರ್ 2,65,000 ಕೊಟ್ಬಿಡ್ತೀವಿ. 265ಕ್ಕೆ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ನಿಮ್ಗೆ ಫ್ಯಾಬಿಯಾ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಗಿ. ಹಾಗೆ ಇಲ್ಲಿ ಬರ್ರಿ, ಇದೊಂದು ಎಸ್ ಕ್ರಾಸ್ ಇದೆ, ತುಂಬಾ ಡಿಮಾಂಡೇಬಲ್ ಗಾಡಿ ಅಂತ ಹೇಳ್ಬೋದು. 2016 ಮಾಡಲ್, ಡೀಸೆಲ್. 2016 ಮಾಡಲ್, ಆಲ್ಫಾ ವೇರಿಯಂಟ್, ಟಾಪ್ ಎಂಡ್, ಓಡಿರೋದು 90,000 ಓಡೈತೆ. 89,000 ಕಿಲೋಮೀಟರ್ ಓಡೈತೆ. ಡೀಸೆಲ್ 22 ಮೈಲೇಜ್ ಕೊಡುತ್ತೆ. ಒಳ್ಳೆ ಒಂದು SUV, ಒಂದು ಮೇಂಟೈನ್ ಮಾರುತಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಏನು ಹೇಳಂಗೆ ಆಗಲ್ಲ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿನ ತಗೊಂಡೋಗಿ. 5,65,000 ಕೊಡ್ತೀವಿ. 5,65ಗೆ ಎಸ್ ಕ್ರಾಸ್ ಸಿಗುತ್ತೆ. GS ಕಾರ್ ಅವ್ರಿಗೆ ವೇಸ್ಟ್ ಆಗುತ್ತೆ, ಬೇಗ ಬನ್ನಿ, ಈ ಗಾಡಿನ ಮಿಸ್ ಮಾಡಕ್ ಹೋಗ್ಬಿಡಿ, ತಗೊಂಡೋಗಿ. ಸರ್ ಹೋಂಡಾ ಸಿಟಿ ಬೇಕಾದ್ರೆ ಸುಮಾರು ಜನ ಫೋನ್ ಮಾಡ್ತಾರೆ, ಅವ್ರಿಗೋಸ್ಕರ ಒಂದು ಮಾಡಲ್ ಅಲ್ಲಿ ಗಾಡಿ ತಗೊಬಂದಿನಿ. ಏನ್ ಮಾಡಲ್ ಅಂದ್ರೆ 2014 ಮಾಡಲ್, 2014 ಮಾಡಲ್, ಸಿಂಗಲ್ ಓನರ್, 71,000 ಓಡಿದೆ. ಅದು ನಿಮ್ಗೆ VMT ಅಂದ್ರೆ ಟಾಪ್ ಎಂಡ್, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸಕ್ಕದಾಗಿದೆ ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಒಂದು ಒಳ್ಳೆ ಕಾಂಪ್ಯಾಕ್ಟ್ ಸಿಡಾನ್ ಅಂತ ಹೇಳ್ಬೋದು. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. 71,000 ಓಡೈತೆ. 2014 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಅಲ್ಲಿ ಸಕ್ಕದಾಗಿರುತ್ತೆ ಗಾಡಿ, ಮಾತಾಡಂಗಿಲ್ಲ. ಬಿಡಕ್ ಹೋಗ್ಬೇಡಿ, ಗಾಡಿ ಚಾನ್ಸ್ ಅಲ್ಲಿ ಸಿಗ್ತಾ ಇದೆ, ತಗೊಂಡು ಹೋಗ್ತಾ ಇರಿ. ಬರೀ 4 ಲಕ್ಷ ಕೊಡಿ, ಗಾಡಿ ತಗೊಂಡು ಹೋಗಿ. 4,50,000ಕ್ಕೆ 4,50,000ಕ್ಕೆ ನೀವು ಇದು ಗ್ರಿಲ್ ನೋಡಿ ಅಣ್ಣ, ಗ್ರಿಲ್ ನೋಡಿ ಏನ್ ಒಳ್ಳೆ ಮೇಂಟೈನ್ ಮಾಡ್ಯವ್ರಂತೆ. ಇನ್ನ ಸಣ್ಣ ಪಟ್ಟ ಟಚ್ ಅಪ್ ಪಾಲಿಶ್ ಮಾಡಿಲ್ಲ ನಾವು, ಸ್ಕರ್ಟಿಂಗ್ ಎಲ್ಲ ನಿಮ್ಗೆ ಮಾಡೇ ಬರ್ತೀವಿ. ಈಗಲೇ ಜಸ್ಟ್ ಬಂದಿರೋದು, ಸಾರು ನೋಡಿದ್ದಾರೆ. 4 ಲಕ್ಷಕ್ಕೆ ಹೋಂಡಾ ಸಿಟಿ ಸಿಂಗಲ್ ಓನರ್ ಕೊಡ್ತೀವಿ, ಬೇಗ ಬರಬೇಕು GS ಕಾರ್ ಒಳಗೆ. ಸರ್ ಟಾಟಾ ನೆಕ್ಸಾನ್ ಈಗಲೇ ಜಸ್ಟ್ ಬಂದಿರೋದು, ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಅದು ಒಳ್ಳೆ ಗಾಡಿ ಕೊಡ್ತೀನಿ, ವೈಟ್ ಕಲರ್, ತುಂಬಾ ಚೆನ್ನಾಗಿದೆ, ಬ್ಯೂಟಿ. 2019 ಮಾಡಲ್, ಸಿಂಗಲ್ ಓನರ್, XMA ವೇರಿಯಂಟ್. ಗಾಡಿನ ಇಂಟೀರಿಯರ್ ತೋರಿಸ್ಕೊಳ್ಳಿ, ಟೈರ್ ಕಂಡೀಷನ್ ನೋಡ್ಕೊಳ್ಳಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. 2019 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್ ಸಿಗುತ್ತೆ ನಿಮ್ಗೆ. ಡೀಸೆಲ್ ವಿತ್ ABS, ಲೆದರ್ ಸೀಟ್ಸ್, ರಿಮೋಟ್ ಲಾಕ್ ಎಲ್ಲ. 81,000 ಓಡೈತೆ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಈಗ ಸಣ್ಣ ಪಟ್ಟ ಟೆಲ್ ಲ್ಯಾಂಪ್ ಹೋಗಿದೆ ನೋಡಿ, ಇದು ನಿಮ್ಗೆ ಆಸ್ ಇಟ್ ಈಸ್ ಕಂಡೀಷನ್ ತೋರಿಸ್ತಾ ಇರೋದು. ಯಾರಿಗೆ ಮೀಟರ್ ಇಲ್ಲ ಆ ತರ ತೋರ್ಸಕ್ಕೆ ತುಕ್ ಮಾಲಿಶ್ ಮಾಡ್ಬಿಡ್ತಾರೆ. ನಾನ್ ಬೇಕಾದ್ರೆ ನಿಮ್ಗೆ ತೋರಿಸ್ತಿದ್ದೀನಿ, ಮಾಡಿ ಕೊಡಿ ಅಂದ್ರೆ ಮಾಡಿ ಕೊಟ್ಬಿಡ್ತೀನಿ. ಆ ತರ ವ್ಯವಹಾರ ನಮ್ದು. ಸರ್ ಗಾಬರಿ ಆಗ್ಬಿಡ್ತೀರಾ. 555 000 ಹೌದು, 5,55,000 ಕೊಡ್ತೀನಿ, ಬೇಗ ಬನ್ನಿ. GS ಕಾರ್ ಒಳಗೆ ನಾನು ಕೊಡ್ತೀನಿ. ಸರ್ ಫಾರ್ಚುನರ್ ಅಂತಾರೆ, ಅವ್ರಿಗೋಸ್ಕರ ಒಂದು ಒಳ್ಳೆ ಫಾರ್ಚುನರ್ ತಗೊಂಡು ಇಟ್ಟಿದ್ದೀವಿ ಶೋರೂಮ್ ಅಲ್ಲೇ. ಗಾಡಿ ನಾನು ನೋಡ್ಬೋದು ಸರ್, ಇವಾಗಲೇ ಬಂದಿರೋದು. 2015 ಮಾಡಲ್. ಇಂಟೀರಿಯರ್ ತೋರಿಸ್ಬಿಡಿ ಸರ್, ಬಹಳ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಐತೆ. 4x2 ಇದು 4x2 2015 ಮಾಡಲ್, ಸೆಕೆಂಡ್ ಓನರ್, 1,17,000 ಓಡೈತೆ. ಡೀಸೆಲ್ ಗಾಡಿ ಅಂತ ಹೇಳ್ಬೋದು ಸರ್. 4x2 ಡೀಸೆಲ್ ವೇರಿಯಂಟ್, 1,17,000 ಓಡಿರೋ ವೆಹಿಕಲ್ ಆಗಿರುತ್ತೆ. ಸಕ್ಕದಾಗಿದೆ ಗಾಡಿ, ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. 15,25,000 15,25,000 ಕೊಡಿ. ಫಾರ್ಚುನರ್ ಮನೆ ತಗೊಂಡೋಗಿ, ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. 4 ಜನ ಕೇಳ್ತಾರೆ. ಸರ್ ಹೇಳಿದ್ನಲ್ಲ, ಕ್ರೆಡಿಟ್ ಕಾರ್ಡ್ ತಗೊಬಂದ್ರೆ ಕಾರ್ ಕೊಡ್ತೀನಿ. ಗಾಡಿ ಈ ತರ ಕಾಣ್ತಾ ಇರೋದು ಆಚೆ ಇದೆ ಅಂತ. ಗಾಡಿ ಒಂದ್ಸಲಿ ಡೆಲಿವರಿ ತಗೊಳ್ಳೋವಾಗ ನಿಮ್ಗೆ ಮದುವೆ ಹುಡುಗಿ ತರ ಕಾಣುತ್ತೆ, ಅದೊಂದು ಗ್ಯಾರಂಟಿ.
ಫಿಯೆಸ್ಟಾ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಗಾಡಿನ ಬೂಟ್ ಸ್ಪೇಸ್ ತುಂಬಾ ಸಖತ್ತಾಗಿರುತ್ತೆ, ಒಳ್ಳೆ ಗಾಡಿ ಅಂತ ಹೇಳ್ಬೋದು. ZXi ಪೆಟ್ರೋಲ್ ವೇರಿಯಂಟ್ 2010 ಮಾಡಲ್ ಗಾಡಿ. ಟೈರ್ ಕಂಡೀಷನ್ ನೋಡ್ಬೋದು, ನಿಮಗೆ ಗಾಡಿ ಹೆಂಗಿದೆ ಅಂತ ಗೊತ್ತಾಗ್ಬಿಡುತ್ತೆ. 2010 ಮಾಡಲ್, ಸೆಕೆಂಡ್ ಓನರ್, 85,000 ಓಡೈತೆ ಸರ್. ಓಕೆ. ZXi ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್. ಫಿಯೆಸ್ಟಾ ವಿತ್ ABS ಟಾಪ್ ಎಂಡ್ ಬರುತ್ತೆ. ಟಾಪ್ ಎಂಡ್ ಲೆಕ್ಕ ಸರ್ ನೋಡಿ, ಟಾಪ್ ಎಂಡ್ಗೆ ನಿಮಗೆ ಏರ್ ಬ್ಯಾಗ್ ಬರುತ್ತೆ. ಹೌದು. ಇದು ಮಿಡಲ್ ವೇರಿಯಂಟ್ ಅಂತ ಹೇಳಕ್ಕಾಗತ್ತೆ. ಗಾಡಿ ಮಾತ್ರ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್. ಗಾಡಿನ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,99,000. ಕ್ರೆಡಿಟ್ ಕಾರ್ಡ್ ತಗೊಬನ್ನಿ, 1,99,000 ಸ್ವೈಪ್ ಮಾಡಿ ಸ್ಪಾಟ್ ಅಲ್ಲಿ ಗಾಡಿ ತಗೊಂಡು ಹೋಗ್ತಾರೆ. ಹಾಗೆ ನಮ್ಮ ಹತ್ರ ಒಂದು ಟಾಟಾ ಮಾನ್ಸಾ ಇದೆ ಸರ್. ಡೀಸೆಲ್ ಗಾಡಿ 20-22 ಮೈಲೇಜ್ ಕೊಡುತ್ತೆ, ಒಳ್ಳೆ ಗಾಡಿ. ಇದು ಕೂಡ ನಿಮಗೆ ಈ ತರ ನಿಲ್ಸಿರೋದು ನೋಡಿ, ಡೈಲಿ ನಾವು ಒಳಸಿದ್ರು ಈ ತರ ಆಗುತ್ತೆ. ಯಾಕಂದ್ರೆ ಮೇನ್ ರೋಡ್ ಇರೋದು ನಮ್ದು, ಪ್ರೈಮ್ ಲೊಕೇಶನ್ ಅಲ್ಲಿ ಇರೋದು. ಪ್ರೈಮ್ ಲೊಕೇಶನ್ ಅಂದ್ರೆ ಪ್ರೈಮ್ ಟವರ್ಸ್ ಮುಂದೆನೇ ಇದೀವಿ ನಾವು. ಓಕೆ. ಸೊ ಆ ತರ ಏನಾಗುತ್ತೆ ಅಂದ್ರೆ 2 ತರ ಎಂಟ್ರೆನ್ಸ್ ಅಲ್ವಾ, ಓಕೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ತುಂಬಾ ಧೂಳು ಜಾಸ್ತಿ. ಅದಕ್ಕೆ ಏನ್ ಮಾಡಕ್ ಆಗಲ್ಲ, ಡೈಲಿ ಓಡಿಸ್ತೀವಿ, ಡೈಲಿ ಇದೇ ತರ ಆಗುತ್ತೆ. ಬಟ್ ನೀವು ಗಾಡಿ ಡೆಲಿವರಿ ತಗೊಳ್ಳುವಾಗ ನಿಮಗೆ ಮದುವೆ ಹುಡುಗಿ ತರ ಮಾಡಿಕೊಡೋ ಜವಾಬ್ದಾರಿ ನಮ್ದು. 2010 ಮಾಡಲ್, ಸೆಕೆಂಡ್ ಓನರ್, 1,10,000 ಓಡೈತೆ. ಡೀಸೆಲ್ ಗಾಡಿ, ಟಾಟಾ ಮಾನ್ಸಾ. ಪ್ರೈಸ್ ಬಂಪರ್ ಆಫರ್ ಅಲ್ಲಿ ಕೊಡ್ಬಿಡ್ತಾ ಇದೀನಿ ಸರ್. 1,75,000 ಕೊಡಿ, ಗಾಡಿ ತಗೊಂಡೋಗ್ಬಿಡಿ. 1,75,000. 1,75,000 ಕೊಡಿ, ಗಾಡಿ ಮನೆಗೆ ತಗೊಂಡೋಗಿ. ಎಷ್ಟಾಗುತ್ತೆ ಬೇಗ ಬನ್ನಿ ತಗೊಂಡೋಗಿ. ಒಂದ್ ಒಳ್ಳೆ ಗಾಡಿ ಬಂದಿದೆ ಈಗಲೇ ಜಸ್ಟ್, ಯಾವ್ದು ಹ್ಯುಂಡೈ ಕ್ರೆಟಾ, ಬರೀ 50,000 ಓಡೈತೆ. ಗಾಡಿ ತೋರಿಸ್ಕೋಣ. ಸಿಂಗಲ್ ಓನರ್, 2018 ಮಾಡಲ್, ಪೆಟ್ರೋಲ್ ಗಾಡಿ, ಸಖತ್ತಾಗಿದೆ. ಪವರ್ ಶೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಐತೆ. ಅಣ್ಣ ಗ್ರಿಲ್ ನೋಡೋಣ, ಅದು ಫುಟ್ ರೆಸ್ಟ್ ತೋರ್ಸೋಣ. ಅಷ್ಟಕ್ಕೆ ದುಡ್ಡು ಕೊಡ್ಬೇಕು. ಗಾಡಿ ಜಸ್ಟ್ ಬಂದಿರೋದು ಶೋರೂಮ್ ಇಂದ ಡೈರೆಕ್ಟ್ ಇಲ್ಲೇ ಬಂದಿದೆ ಅಂತ ಅನ್ಕೋಬಿಡಿ. ಯಾಕಂದ್ರೆ ಬರೀ 50,000 ಓಡೈತೆ. ಗಾಡಿಯಲ್ಲಿ ಕೂತ್ಕೊಂಡು ಗಾಡಿ ಒಂದು ಟಚ್ ಡ್ರೈವ್ ಮಾಡಿದ್ರೆ ನೀವು ಓಡ್ತಾ ಇದ್ದೀರಾ ಏನ್ ಸೆಕೆಂಡ್ ಹ್ಯಾಂಡ್ ಅಂತ ಅನ್ನೋದೇ ಇಲ್ಲ. 2018 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸಕ್ಕತ್ತಾಗಿದೆ ಗಾಡಿ. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಅಲ್ಲಿ ಐತೆ, ಮಾತಾಡಂಗಿಲ್ಲ. 7,75,000 0 ಡೌನ್ ಪೇಮೆಂಟ್ ಅಲ್ಲಿ ಆಗಕ್ಕೆ ಚಾನ್ಸಸ್ ಇದೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ.